ಸರಿ ಪ್ರಾರ್ಥನೆ ಮಾಡೋಣ. ಕರ್ತನೇ ಸ್ತೋತ್ರ ರಾಜ, ಯೇಸುವೆ ಸ್ತೋತ್ರ ದೇವರೇ, ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಅಪಾಯ ಸಂಜೆ ಚಾವದಲ್ಲಿ ಕರ್ತನೆ ನಿನ್ನನ್ನು ಆರಾಧಿಸುವಂತೆ, ಕರ್ತನೆ ನಿನ್ನ ಮಹಿಮೆ ಪಡಿಸುವಂತೆ ರಾಜ ನಮ್ಮೆಲ್ಲರನ್ನು ಸ್ವಾಮಿ ಆಶೀರ್ವದಿಸಿದಕ್ಕಾಗಿ ಸ್ತೋತ್ರ ರಾಜ. ಚಿಕ್ಕ ಮಕ್ಕಳಿಂದ ದೊಡ್ಡ ಭಯಂಕರವಾಗಿ ಆಶೀರ್ವದಿಸಿರಿ ದೇವರೇ. ಅಪ್ಪ, ಮುಂದಿನ ಭಾಗಗಳನ್ನು ಕರ್ತಾವೆ ಕರೆಗಳಲ್ಲಿ ಒಪ್ಪಿಸರಾಗಿದ್ದೇವೆ ಕರ್ತನೆ. ಅಪ್ಪ ಯೇಸುವೆ ಕರ್ತನೆ, ಸಂದೇಶ ಮೂಲಕ ವಾಕ್ಯದ ಪ್ರಕಾರ ಸ್ವಾಮಿ ನೀವು ನಮ್ಮನ್ನು ನಡೆಸಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಅಪ್ಪ, ನಾವು ದಿನನಿತ್ಯವೂ ನಿನ್ನ ಆರಾಧಿಸುವಂತೆ, ನಿನ್ನನ್ನು ಕೊಂಡಾಡುವಂತೆ ಕರ್ತನೆ ಅಪ್ಪ, ನಿನ್ನ ಮಹಿಮೆ ಪಡಿಸುವಂತೆ ದೇವರೇ ನಮ್ಮೆಲ್ಲರಿಗೂ ಆಶೀರ್ವದಿಸಿದಕ್ಕಾಗಿ ಸ್ತೋತ್ರ. ಅಪ್ಪ, ಆನ್ಲೈನಲ್ಲಿರುವ ಜಾಯ್ನ್ ಆಗಿರುವ ಕರ್ತನೆ ನಿನ್ನ ಮಕ್ಕಳೆಲ್ಲರಿಗೂ ಆಶೀರ್ವದಿಸಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ ಕರ್ತನೆ. ಅಪ್ಪ, ಹಾಗೆ ಮಾತೃಗಾಗಿ ಸ್ತೋತ್ರ ದೇವರೇ. ಅಪ್ಪ, ಮುಂದಿನ ಭಾಗಗಳನ್ನು ಕರ್ತಾವೆ ಏನ ಕರೆಗಳಲ್ಲಿ ನಾವು ಉಪಸರಾಗಿದ್ದೇವೆ ದೇವರೇ. ಹಾಗೆ ಮಾತೃಗಾಗಿ ಸ್ತೋತ್ರ ರಾಜ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದಿರಿ ಪರಲೋಕದ ತಂದೆ. ನಾವೊಂದು ಹಾಡನ್ನು ಹಾಡಿ ದೇವರನ್ನು ಮಹಿಮೆಪಡಿಸೋಣ. ಯೇಸುವೆ ನಾವು ನಿನ್ನಾಲಯ, ಉಕ್ಕಿಸು ನನ್ನಲ್ಲಿ ಜೀವ ಜಲ. ಯೇಸುವೆ ನಾವು ನಿನ್ನಾಲಯ, ಉಕ್ಕಿಸು ನಮ್ಮಲ್ಲಿ ಜೀವ ಜಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಯೇಸುವೆ ನಾವು ನಿನ್ನಾಲಯ, ಉಕ್ಕಿಸು ನಮ್ಮಲ್ಲಿ ಜೀವ ಜಲ. ಓಡಿ ನಾವು ದಣೆಯದಂತೆ, ನಡೆದು ನಾವು ಬಳಲದಂತೆ. ಓಡಿ ನಾವು ದಣೆಯದಂತೆ, ನಡೆದು ನಾವು ಬಳಲದಂತೆ. ದಯ ಪಾಲಿಸು ನಿನ್ನ ಆತ್ಮನ ಬಲ, ದಯ ಪಾಲಿಸು ನಿನ್ನ ಆತ್ಮನ ಬಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಯೇಸುವೆ ನಾವು ನಿನ್ನಾಲಯ, ಉಕ್ಕಿಸು ನಮ್ಮಲ್ಲಿ ಜೀವ ಜಲ. ದುರಾತ್ಮ ಸೇನೆಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು, ದುರಾತ್ಮ ಸೇನೆಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು. ದಯ ಪಾಲಿಸು ನಿನ್ನ ಆತ್ಮನ ಬಲ, ದಯ ಪಾಲಿಸು ನಿನ್ನ ಆತ್ಮನ ಬಲ. ಯೇಸುವೆ ನಾವು ನಿನ್ನಾಲಯ, ಉಕ್ಕಿಸು ನಮ್ಮಲ್ಲಿ ಜೀವ ಜಲ. ಯೇಸುವೆ ನಾವು ನಿನ್ನಾಲಯ, ಉಕ್ಕಿಸು ನಮ್ಮಲ್ಲಿ ಜೀವ ಜಲ. ಅಂಧಕಾರ ಶಕ್ತಿಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು, ಅಂಧಕಾರ ಶಕ್ತಿಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು. ದಯ ಪಾಲಿಸು ನನ್ನ ಆತ್ಮನ ಬಲ, ದಯ ಪಾಲಿಸು ನನ್ನ ಆತ್ಮನ ಬಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಯೇಸುವೆ ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವ ಜಲ. ಯೇಸುವೆ ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವ ಜಲ.
ಎಲ್ಲರಿಗೂ ಪ್ರಸರ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ ವಾಕ್ಯಗೋಸ್ಕರ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ಇನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಅಪ್ಪ ಯೇಸುವೆ, ಮುಂದಿನ ಸಮಯಗಳನ್ನು ಕರ್ತನೆ ನಿನ್ನ ಕಡೆಗೆ ಒಪ್ಪಿಸಲಾಗಿದ್ದೇವೆ ರಾಜ. ಅಪ್ಪನ ದಾಸನ ಮುಖಾಂತರವಾಗಿ ಸ್ವಾಮಿ ನಮ್ಮ ಒಳಗೆ ಸಂದೇಶವನ್ನು ಕೊಟ್ಟು ಕರ್ತನೆ ಅಪ್ಪನ ವಾಕ್ಯದ ಪ್ರಕಾರ ಜೀವಿಸಲು ನಮ್ಮನ್ನೆಲ್ಲರನ್ನು ಆಶೀರ್ವದಿಸಿರಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಹಾಗೆ ಮಾಡ್ತಿರ್ಗಾಗಿ ಸ್ತೋತ್ರ. ಆದಿಯು ಅಂತ್ಯವೂ ಅಪ್ಪ ನೀನೆದು ನಡೆಸಿ ಎಂಬುದಾಗಿ ಪ್ರಾರ್ಥನೆಗಳಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುವ ತಂದೆ. Amen. Thank you, ಅಶ್ವಿನಿ. ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನ ಕೇಳಕ್ ಹೋಗೋಣ. ನಮ್ಮ ಮಧ್ಯದಲ್ಲಿರುವಂತಹ ಪ್ರೇಮ ವಾಕ್ಯವನ್ನ ಹಂಚ್ಕೊಳ್ಳುತ್ತೆ. ಸೊ ಎಲ್ಲರೂ ಕೂಡ ಗಮನವಿಟ್ಟು ವಾಕ್ಯವನ್ನ ಕೇಳೋಣ. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಳ್ಳೆ ಸಮಯದಲ್ಲಿ ನಾವೆಲ್ಲರೂ ಜೂಮ್ ಮೂಲಕವಾಗಿ ಸೇರಿ ವಾಕ್ಯವನ್ನ ಕಲೀಲಿಕ್ಕಾಗುವಂತೆ ದೇವ್ರ ಕೃಪೆ ಮಾಡಿದ್ದಾರೆ. ಅದಕ್ಕೆ ದೇವರಿಗಾಗಿ ಸ್ತೋತ್ರವಾಗಲಿ. ನಾವು ಕೆಲವು ವಾರಗಳಿಂದ ಈ 5 ಬೆರಳಿನ ರಕ್ಷಣೆಯ ಮಾರ್ಗದ ಬಗ್ಗೆ ನಾವು ತಿಳ್ಕೊಂತ ಬರ್ತಾ ಇದ್ದೀವಿ. ಈ ವಾರ ದೇವರು ನನಗೆ ಕೊಟ್ಟಂತ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರಗಳನ್ನ ನಾನು ಸಲ್ಲಿಸ್ತೇನೆ. ಒಂದು ವಾಕ್ಯವನ್ನ ನಾವು ಓದಿಕೊಳ್ಳೋಣ. ಯೋಹಾನ 3:16ನೇ ವಚನವನ್ನ ನಾವು ಓದ್ಕೊಳ್ಳೋಣ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬುದಾಗಿ ವಾಕ್ಯ ಹೇಳುತ್ತೆ. ದೇವರ ನಾಮಕ್ಕೆ ಸ್ತೋತ್ರ. ಈ ವಾಕ್ಯವು ಸತ್ಯವೇದದಲ್ಲಿ ತುಂಬಾ ಮುಖ್ಯವಾದ ವಚನವಾಗಿರೋದ್ರಿಂದ ಈ ವಾಕ್ಯದ ಮೂಲಕ ನಾವು ಈ ದಿನ 5 ಬೆರಳಿನ ರಕ್ಷಣೆಯ ಮಾರ್ಗದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಯಾಕಂದ್ರೆ ನಾವು ಯಾರಿಗನ ಸುವಾರ್ತೆನ ನಾವು ಹೇಳುವಾಗ ಹೇಗ್ ಹೇಳ್ಬೇಕು, ಯಾವ ರೀತಿ ಹೇಳ್ಬೇಕಂತೇಳಿ ನಮಗೆ ಅನೇಕ ಸಲ ಗೊತ್ತಾಗೋದಿಲ್ಲ, ಕನ್ಫ್ಯೂಷನ್ ಆಗುತ್ತೆ. ಹಾಗಾಗಿ ಮೊದಲು ನಾವು ಸರಿಯಾದ ರೀತಿಯಲ್ಲಿ ಈ 5 ಬೆರಳಿನ ರಕ್ಷಣೆಯ ಮಾರ್ಗವನ್ನ ನಾವು ಸರಿಯಾದ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಂಡ್ರೆ ಇನ್ನೊಬ್ಬರಿಗೆ ನಾವು 5 ಬೆರಳುಗಳನ್ನ ತೋರಿಸಿ ನಾವು ಸುವಾರ್ತೆಯನ್ನ ಹೇಳೋದಕ್ಕೆ ಸುಲಭವಾಗುತ್ತೆ. ದೇವ್ರ ನಾಮಕ್ಕೆ ಸ್ತೋತ್ರ. ನಾವು ಮೊದಲನೇದಾಗಿ ಈ 5 ಬೆರಳುಗಳನ್ನ ನಾವು ಒಂದೊಂದು ಹೆಸರುಗಳನ್ನ ನಾವು ಕೊಡೋಣ. ಯಾಕಂದ್ರೆ ಒಬ್ಬರಿಗೆ ನಾವು ಅರ್ಥ ಆಗೋ ರೀತಿಯಲ್ಲಿ ನಾವು ಹೇಳ್ಬೇಕಂದ್ರೆ ನಾವು ಬೆರಳುಗಳನ್ನ ತೋರಿಸಿ ಹೇಳೋದಕ್ಕೆ ನಮಗೆ ಸುಲಭವಾಗುತ್ತೆ. ಒಂದನೇದಾಗಿ ದೇವರು, 2ನೇ ಬೆರಳು ಲೋಕ, 3 ಯೇಸು ಕ್ರಿಸ್ತನು, 4 ನಂಬಿಕೆ, 5 ನಿತ್ಯ ಜೀವ ಎಂಬುದಾಗಿ ನಾವು ನೋಡ್ತೇವೆ. ಯೋಹಾನ 3:16ರಲ್ಲಿ ಇವೆಲ್ಲ ಹೆಸರುಗಳು ಇದೆ. ದೇವರು, ಲೋಕ, ಯೇಸು ಕ್ರಿಸ್ತನು, ನಂಬಿಕೆ, ನಿತ್ಯ ಜೀವ ಎಂಬುದನ್ನ ನಾವು ಈ ವಚನದಲ್ಲಿ ನೋಡ್ತೇವೆ. ದೇವರ ನಾಮಕ್ಕೆ ಸ್ತೋತ್ರ. ಮೊದಲನೇದಾಗಿ ನಾವು ದೇವರ ಬಗ್ಗೆ ನಾವು ತಿಳ್ಕೊಳ್ಳೋಣ. ದೇವರು ಯಾರು, ಏನು ಎಂಬುದನ್ನ ನಾವು ದೇವರ ಕುರಿತು ಸರಿಯಾಗಿ ತಿಳ್ಕೊಳ್ಳೋಣ. ದೇವರು ಯಾರು? ಈ ಲೋಕವನ್ನ ಎಲ್ಲವನ್ನ ಸೃಷ್ಟಿ ಮಾಡಿರೋರೆ ದೇವರಾಗಿರೋದಕ್ಕೆ ಸಾಧ್ಯ. ಆದ್ರೆ ಲೋಕದಲ್ಲಿ ನಾವು ನೋಡುವಾಗ ಜನರಿಗೆ ಇಷ್ಟವಾಗುವಂತ ಒಂದು ದೇವರನ್ನ ಅನೇಕ ಜನರು ಲೋಕದಲ್ಲಿರುವಂತ ಜನರು ಅನೇಕ ದೇವರನ್ನ ಹಿಂಬಾಲಿಸ್ತಾ ಇದ್ದಾರೆ. ಅವ್ರಿಗೆ ಇಷ್ಟವಾಗುವಂತ ದೇವರನ್ನ ಮಾಡ್ಕೊಂತ ಇದ್ದಾರೆ. ಆದ್ರೆ ದೇವರು ನಮ್ಮನ್ನ ಸೃಷ್ಟಿ ಮಾಡಿ ದೇವ್ರು ಯಾರು?
ಜನರಿಗೆ ಗೊತ್ತಿಲ್ಲ. ದೇವ್ರು ಮನುಷ್ಯರನ್ನ ಸೃಷ್ಟಿ ಮಾಡ್ಬೇಕು, ಆದ್ರೆ ಲೋಕದಲ್ಲಿ ಮನುಷ್ಯರನ್ನ ನಾವು ನೋಡುವಾಗ ಮನುಷ್ಯರೇ ದೇವರನ್ನ ಸೃಷ್ಟಿ ಮಾಡ್ಕೊಂಡು ಪೂಜೆಗಳನ್ನ ಮಾಡ್ತಾ ಇದ್ದಾರೆ, ಬಲಿಗಳನ್ನ ಅಡ್ಡ ಬೀಳ್ತಾ ಇದ್ದಾರೆ. ಯಾಕಂದ್ರೆ ಜನರು ಅಷ್ಟೊಂದು ಮೂಢನಂಬಿಕೆಗಳಲ್ಲಿ ಜನರು ಜೀವಿಸ್ತಾ ಇದ್ದಾರೆ. ಆದ್ರೆ ಅವುಗಳಿಂದ ಒಂದು ಪಾಪ ಪರಿಹಾರ ಆಗೋದಿಲ್ಲ, ರಕ್ಷಣೆ ಸಿಗೋದಿಲ್ಲ, ಸಮಸ್ಯೆಗಳು ಪರಿಹಾರ ಆಗೋದಿಲ್ಲ. ಆದ್ರೆ ಜನರು ಅಷ್ಟೊಂದು ಮೂಢನಂಬಿಕೆಯಲ್ಲಿ, ಅವರ ಒಂದು ಆಚಾರ, ಒಂದು ಸಂಪ್ರದಾಯಗಳಲ್ಲಿ ಜನರು ಜೀವಿಸ್ತಾ ಇದ್ದಾರೆ. ಆದ್ರೆ ಜನರಿಗೆ ಗೊತ್ತಿಲ್ಲ ನಿಜವಾದ ದೇವರು ಯಾರು ಅಂತ. ಹಾಗಾದ್ರೆ ನಿಜವಾದ ದೇವರು ಯಾರು? ಅದನ್ನ ನಾವು ಈ ದಿನ ನಾವು ತಿಳ್ಕೊಳ್ಳೋಣ. ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನ ಹೇಳುತ್ತೆ, ಆದಿಯಲ್ಲಿ ದೇವರು ಆಕಾಶವನ್ನ ಭೂಮಿಯನ್ನ ಉಂಟು ಮಾಡಿದನು ಎಂಬುದಾಗಿ. ಆದಿಯಲ್ಲೇ ದೇವರು ಭೂಮಿ ಆಕಾಶವನ್ನ ಉಂಟು ಮಾಡಿದ್ರು. ಭೂಮಿ ಆಕಾಶ ಉಂಟಾಗೋದಕ್ಕಿಂತ ಮುಂಚೆನೆ ದೇವರು ಇದ್ರು, ಆದ್ರೆ ಮನುಷ್ಯರಿಗೆ ಗೊತ್ತಿಲ್ಲ. ದೇವರು ಆದಿಯಲ್ಲಿ ಭೂಮಿಯನ್ನ ಆಕಾಶವನ್ನ ಉಂಟು ಮಾಡಿದ್ರು. ಅದು ಯಾವ ಪುಸ್ತಕಗಳಲ್ಲಿ ಇಲ್ಲ. ಭೂಮಿ ಆಕಾಶಗಳು ಹೇಗೆ ಉಂಟಾಯಿತು ಎಂಬುದನ್ನ ಯಾವ ಪುಸ್ತಕದಲ್ಲಿ, ಯಾವ ಡೈರಿಗಳಲ್ಲಿ ಬರೆಯಲ್ಪಟ್ಟಿಲ್ಲ. ಆದ್ರೆ ಕೇವಲ ಸತ್ಯವೇದದಲ್ಲಿ 1ನೇ ಅಧ್ಯಾಯ 1ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಭೂಮಿ ಆಕಾಶಗಳನ್ನ ದೇವರು ಆದಿಯಲ್ಲಿ ಸೃಷ್ಟಿ ಮಾಡಿದ್ರು ಎಂಬುದಾಗಿ. ದೇವರು ಈ ಲೋಕದ ಮೇಲಿರುವಂತ ಪ್ರತಿಯೊಂದು ಜೀವಿಗಳನ್ನ, ಸೃಷ್ಟಿಯನ್ನ ದೇವರು ಕೇವಲ 6 ದಿನಗಳಲ್ಲಿ ದೇವರು ಸೃಷ್ಟಿ ಮಾಡಿದ್ರು. ಅದು ಕೇವಲ ಬರೀ ಬಾಯಿ ಮಾತಿನಿಂದ ದೇವರು ಸೃಷ್ಟಿ ಮಾಡೋದನ್ನ ನಾವು ಸತ್ಯವೇದದಲ್ಲಿ ನಾವು ನೋಡ್ತೇವೆ. ದೇವರು ಎಲ್ಲವನ್ನ ಬರೀ ಬಾಯಿ ಮಾತಿನಿಂದ ಸೃಷ್ಟಿ ಮಾಡಿದ್ರು. ಯಾರು ಈ ಲೋಕವನ್ನ ಸೃಷ್ಟಿಯನ್ನ ಯಾರು ಸೃಷ್ಟಿ ಮಾಡಿಲ್ಲ. ಆದ್ರೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ದೇವರು ಲೋಕವನ್ನ ಸೃಷ್ಟಿ ಮಾಡಿದ್ರು, ಭೂಮಿ ಆಕಾಶವನ್ನ ಸೃಷ್ಟಿ ಮಾಡಿದ್ರು ಎಂಬುದಾಗಿ. ದೇವರು ಆತ್ಮ ಸ್ವರೂಪನು, ಸರ್ವಶಕ್ತನೂ ಆಗಿದ್ದಾರೆ. ಆಮೇಲೆ ದೇವರು ಲೋಕವನ್ನ ಸೃಷ್ಟಿ ಮಾಡೋದು ಅಷ್ಟೇ ಅಲ್ಲದೆ ದೇವರು ಮನುಷ್ಯರನ್ನ ಸೃಷ್ಟಿ ಮಾಡೋದನ್ನ ನಾವು ನೋಡ್ತೇವೆ. ದೇವರು ಮನುಷ್ಯರನ್ನ ಆದಿಕಾಂಡ 1ನೇ ಅಧ್ಯಾಯ 27ನೇ ವಚನದಲ್ಲಿ ನಾವು ನೋಡ್ತೇವೆ. ಹೀಗೆ ದೇವರು ಮನುಷ್ಯನನ್ನ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ಸ್ವರೂಪದಲ್ಲಿ ಅವನನ್ನ ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ದೇವರು ನಿರ್ಮಿಸಿದನು ಎಂಬುದಾಗಿ ನೋಡ್ತೇವೆ. ದೇವರು ತನ್ನ ಸ್ವರೂಪದಲ್ಲಿ, ದೇವರ ಸ್ವರೂಪದಲ್ಲಿ ದೇವರು ಮನುಷ್ಯರನ್ನ ಸೃಷ್ಟಿ ಮಾಡಿದ್ರು. ದೇವರು ಮನುಷ್ಯರನ್ನ ಸೃಷ್ಟಿ ಮಾಡಿ ತನ್ನ ಜೀವ ಶ್ವಾಸವನ್ನ ಅವರಲ್ಲಿ ಕೊಟ್ಟು ದೇವರು ಅವರನ್ನ ಮನುಷ್ಯರನ್ನಾಗಿ ಮಾಡೋದನ್ನ ನಾವು ನೋಡ್ತೇವೆ. ಯಾವ ದೇವರು ಸಹ ದೇವರು ಮನುಷ್ಯರನ್ನ ಸೃಷ್ಟಿ ಮಾಡಿಲ್ಲ, ಭೂಮಿ ಆಕಾಶಗಳನ್ನ ಸೃಷ್ಟಿ ಮಾಡಿಲ್ಲ. ಆದ್ರೆ ದೇವರು ಒಬ್ರೇ, ದೇವರು ಮನುಷ್ಯರನ್ನ ಮಾತ್ರ ಸೃಷ್ಟಿ ಮಾಡಿರೋದಕ್ಕೆ ಸಾಧ್ಯ ಅನ್ನೋದನ್ನ ನಾವು ಸತ್ಯವೇದದಲ್ಲಿ ನೋಡ್ಬೋದು. ಆದ್ರೆ ದೇವರು ಮನುಷ್ಯರನ್ನ ಯಾಕೆ ಸೃಷ್ಟಿ ಮಾಡಿದ್ರು? ದೇವರ ಜೊತೆ ಇರೋದಕ್ಕೆ, ದೇವರನ್ನ ಆರಾಧಿಸೋದಕ್ಕೆ, ಲೋಕದ ಮೇಲೆ ದೊರೆತನ ಮಾಡೋದಕ್ಕೆ ದೇವರು ಮನುಷ್ಯರನ್ನ ಸೃಷ್ಟಿ ಮಾಡಿದ್ರು. ಆದ್ರೆ ಮನುಷ್ಯರು ಏನ್ ಮಾಡ್ತಿದ್ದಾರೆ? ಲೋಕದಲ್ಲಿರುವಂತ ಮನುಷ್ಯರು ದೇವರಿಂದ ದೂರ ಆಗಿ ಅವರಿಗೆ ಇಷ್ಟವಾದಂತ ಜೀವಿತಗಳಲ್ಲಿ ಜನರು ಜೀವಿಸ್ತಾ ಇದ್ದಾರೆ. ಅವರಿಗೆ ಇಷ್ಟವಾದಂತ ಜೀವಿತಗಳಲ್ಲಿ ಜನರು ಜೀವಿಸ್ತಾ ಇದ್ದಾರೆ. ಆದ್ರೆ ಮನುಷ್ಯರು ದೇವರಿಂದ ದೂರ, ಹೇಗೆ ದೇವರಿಂದ ದೂರ ಆದ್ರು ಅವರು ಅನ್ನೋದ್ರನ್ನ ಮೂಲ ಮನುಷ್ಯರಾದಂತ ಆದಾಮ್ ಹವ್ವ, ದೇವರು ಮೊದಲನೇದಾಗಿ ಸೃಷ್ಟಿ ಮಾಡಿದಂತ ಆದಾಮ್ ಹವ್ವ ದೇವರ ಮಾತಿನಂತೆ ಅವರು ನಡೆಯಲಿಲ್ಲ, ದೇವರ ಮಾತಿಗೆ ಅವರು ವಿಧೇಯರಾಗ್ಲಿಲ್ಲ. ದೇವರು ತಿನ್ನಬಾರದಂತ ಹೇಳಿದಂತ ಹಣ್ಣನ್ನ ಅವರು ತಿಂದು ಪಾಪ ಮಾಡಿದ್ರು. ದೇವ್ರು ಮಾಡಿಕೊಂಡಂತ ಒಡಂಬಡಿಕೆಯನ್ನ ಅವರು ಮುರಿದಿದ್ದಕ್ಕೆ ದೇವರಿಂದ ಅವರು ದೂರ ಆದ್ರು. ದೇವ್ರು ಇದಕ್ಕಿಂತ ಬೇರೆ ಏನ್ ಮಾಡ್ಬೇಕಾಗಿದೆ? ದೇವ್ರು ಮನುಷ್ಯರನ್ನ ಸೃಷ್ಟಿ ಮಾಡಿದ್ರು. ಮನುಷ್ಯರಿಗೆ ಬೇಕಾಗಿರುವಂತದ್ದೆಲ್ಲವನ್ನ ಈ ಲೋಕದ ಮೇಲೆ ದೇವ್ರು ಸೃಷ್ಟಿ ಮಾಡಿದ್ರು. ಆದ್ರೆ ಮನುಷ್ಯರು ದೇವರಿಂದ ದೂರ ಆಗಿ ಅವರ ಒಂದು ಇಷ್ಟವಾದ ಜೀವಿತದಲ್ಲಿ ಜನರು ಜೀವಿಸೋದನ್ನ ನಾವು ನೋಡ್ತೇವೆ.
ಲೋಕದ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಾವು ಈ ಲೋಕದಲ್ಲಿರೋದ್ರಿಂದ ಲೋಕದ ಬಗ್ಗೆ ನಾವು ತಿಳ್ಕೊಳ್ಳೋದು ತುಂಬಾ ಮುಖ್ಯವಾಗಿದೆ. ಲೋಕದಲ್ಲಿರುವಂತ ಅನೇಕ ಜನರು ದೇವರಿಂದ ದೂರ ಆಗಿ ಸೈತಾನನ ಮಕ್ಕಳಾಗಿ ಪಾಪದಲ್ಲಿ ಜನರು ಜೀವಿಸ್ತಾ ಇದ್ದಾರೆ. ಮನುಷ್ಯರು ಯಾವಾಗ ದೇವರಿಂದ ದೂರ ಆದ್ರೋ ದೇವರು ಈ ಲೋಕದ ಮೇಲೆ ಪ್ರೀತಿಯನ್ನಿಟ್ರು. ಅಂದ್ರೆ ನಿಮ್ಮನ್ನ ದೇವರು ನಮ್ಮನ್ನ ಪ್ರೀತಿ ಮಾಡಿದ್ರು. ಯಾಕಂದ್ರೆ ದೇವ್ರು ನಮ್ಮನ್ನ ಆತನ ಸ್ವರೂಪದಲ್ಲಿ ದೇವ್ರು ನಮ್ಮನ್ನ ಸೃಷ್ಟಿ ಮಾಡಿರೋದ್ರಿಂದ ದೇವ್ರು ನಮ್ಮನ್ನ ಪ್ರೀತಿ ಮಾಡಿದ್ರು. ಈ ಲೋಕದಲ್ಲಿ ನಮ್ಮನ್ನ ಹುಡುಕಿಕೊಂಡು ಬಂದ್ರು ದೇವ್ರು. ದೇವ್ರು ಎಷ್ಟು ಕನಿಕರವುಳ್ಳವನಲ್ವಾ. ದೇವರ ಹಾಗೆ ಬೇರೆ ಯಾವ ದೇವರು ನಮ್ಮನ್ನ ಪ್ರೀತಿ ಮಾಡಿಲ್ಲ. ಪಾಪ ಮಾಡಿ ದೇವರಿಂದ ದೂರ ಆದ್ರೂ ಸಹ ದೇವ್ರು ನಮ್ಮನ್ನ ಪ್ರೀತಿ ಮಾಡಿದ್ರು. ಇಲ್ಲಿ ಆದಿಕಾಂಡ 3ನೇ ಅಧ್ಯಾಯ 1ರಿಂದ 6ನೇ ವಚನದವರೆಗೂ ನಾವು ನೋಡುವಾಗ ಆದಮ ಮತ್ತೆ ಹವ್ವಳನ್ನ ಸೈತಾನನು ವಂಚಿಸೋದನ್ನ ನಾವು ನೋಡ್ತೇವೆ. ದೇವ್ರು ಅವರನ್ನ ಹೇಳಿದ್ರು, ತೋಟದಲ್ಲಿರುವ ಎಲ್ಲ ಮರದ ಹಣ್ಣನ್ನ ನೀವು ತಿನ್ನಿ, ಆದ್ರೆ ತೋಟದ ಮಧ್ಯದಲ್ಲಿರುವ ಮರದ ಹಣ್ಣನ್ನ ಮಾತ್ರ ನೀವು ತಿನ್ನಬಾರದಂತ ದೇವ್ರು ಹೇಳಿದ್ರು. ಆದ್ರೆ ಸೈತಾನನು ಅವರನ್ನ ವಂಚಿಸಿ ಮೋಸ ಮಾಡೋದನ್ನ ನಾವು ನೋಡ್ತೇವೆ. ಆದ್ರೆ ಸೈತಾನನು ಹೇಗೆ ವಂಚಿಸುತ್ತಾನೆಂಬುದನ್ನ ನಾವು ನೋಡುವಾಗ 5ನೇ ವಚನ ಹೇಳುತ್ತೆ, ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ ಒಳ್ಳೆದರ ಕೆಟ್ಟದರ ಭೇದವನ್ನು ಅರಿತವರಾಗುವಿರಿ ಎಂಬುದಾಗಿ ಸೈತಾನನು ಅವರನ್ನ ವಂಚಿಸಿ ಮೋಸ ಮಾಡೋದನ್ನ ನಾವು ನೋಡ್ತೇವೆ. ಆದ್ರೆ ಸೈತಾನನ ಮಾತಿಗೆ ಆದಾಮ ಮತ್ತೆ ಹವ್ವ ವಿಧೇಯರಾದ್ರು, ದೇವರ ಮಾತಿಗೆ ವಿಧೇಯರಾಗ್ಲಿಲ್ಲ. ದೇವ್ರು ಅವರನ್ನ ಆದಾಮ ಮತ್ತೆ ಹವ್ವಳಿಗೆ ಹೇಳಿದ್ರು. ಆದಿಕಾಂಡ 2ನೇ ಅಧ್ಯಾಯ 17ನೇ ವಚನದಲ್ಲಿ ದೇವ್ರವರನ್ನ ಹೇಳೋದನ್ನ ನಾವು ನೋಡ್ತೇವೆ. ಒಳ್ಳೆದರ ಕೆಟ್ಟದರ ಮರದ ಹಣ್ಣನ್ನ ನೀವು ತಿನ್ಬೇಡಿ, ತಿಂದ ದಿನನೇ ನೀವು ಸಾಯ್ತೀರಾ ಎಂಬುದಾಗಿ ದೇವ್ರವರನ್ನ ಹೇಳಿದ್ರು. ಆದ್ರೆ ಸೈತಾನನು ಅವರನ್ನ ಶಾರೀರಿಕವಾಗಿ ಯೋಚಿಸಿ ಅವರನ್ನ ತಿನ್ನೋ ತರ ದೇವರಿಂದ ದೂರ ಮಾಡಿ ಅವರನ್ನ ಮೋಸ ಮಾಡ್ದ. ಆದ್ರೆ ದೇವರ ಮಾತಿಗೆ ಸೈತಾನನ ಮಾತಿಗೆ ಅವರು ವಿಧೇಯರಾಗೋದನ್ನ ನಾವು ನೋಡ್ತೇವೆ. ಯಾವಾಗ ಅವರು ದೇವರ ಮಾತಿಗೆ ಅವಿಧೇಯರಾಗಿ ಪಾಪ ಮಾಡಿದ್ರು ಆ ಕ್ಷಣವೇ ಅವರು ಆತ್ಮಿಕವಾಗಿ ಸತ್ತು ದೇವರ ಮಹಿಮೆಯನ್ನ ಅವರು ಕಳ್ಕೊಂಡ್ರು. ದೇವರು ಅವರನ್ನ ಹೇಳಿದ್ದು ಆತ್ಮಿಕವಾಗಿ ಸಾಯ್ತೀರಾ ಅಂತೇಳಿ. ಆದ್ರೆ ಸೈತಾನನು ಶಾರೀರಿಕವಾಗಿ ಅವರನ್ನ ಮೋಸ ಮಾಡಿ ಆ ಪಾಪದ ಹಣ್ಣನ್ನ ತಿನ್ನೋ ಹಾಗೆ ಸೈತಾನನು ವಂಚಿಸಿದವರು. ಆದ್ರೆ ಅವರು ಯಾವಾಗ ಅವರು ದೇವರಿಂದ ದೂರ ಆದ್ರೋ ಪಾಪವನ್ನ ಮಾಡಿದ್ರು ಆ ಕ್ಷಣವೇ ದೇವರಿಂದ ಅವರು ದೂರ ಆದ್ರು, ದೇವರ ಮಹಿಮೆಯನ್ನ ಅವರು ಕಳ್ಕೊಂಡ್ರು. ಯಾವಾಗ ದೇವರಿಂದ ದೂರ ಆದ್ರು ಆ ಕ್ಷಣದಿಂದ ಈ ಲೋಕದಲ್ಲಿರುವಂತಹ ಪ್ರತಿಯೊಂದು ಮನುಷ್ಯರಿಗೆ ಸಮಸ್ಯೆಗಳು ಕಷ್ಟಗಳು ಪ್ರಾರಂಭವಾಯಿತು. ದೇವರಿಂದ ಯಾವಾಗ ಅವ್ರು ದೂರ ಆದ್ರೋ 6 ಸಮಸ್ಯೆಗಳಿಗೆ ಅವರು ಒಳಗಾಗೋದನ್ನ ನಾವು ನೋಡ್ತೇವೆ. ನಮಗೆ ಪ್ರಶ್ನೆಗಳು ಬರ್ಬೋದು, ಪಾಪ ಮಾಡಿರೋದು ಆದಾಮ್ ಹವ್ವ ಅಲ್ವಾ, ನಾವು ಪಾಪ ಮಾಡಿಲ್ಲಲ್ವಾ, ಹೇಗೆ ಒಂದು ಸಮಸ್ಯೆಗಳಿಗೆ ನಾವು ಗುರಿ ಆಗ್ತೇವೆ, ಹೇಗೆ ಪಾಪ ಮಾಡ್ತೇವೆ ಅಂತೇಳಿ ನಮಗೆ ಪ್ರಶ್ನೆ ಬರ್ಬೋದು. ಆದ್ರೆ ಆದಾಮ್ ಹವ್ವ ಮಾಡಿದಂತ ಪಾಪ ಮೂಲ ಪಾಪ. ನಾವು ಅವರ ಸಂತತಿಯಾಗಿರೋದ್ರಿಂದ ಅವ್ರು ಮಾಡಿದಂತ ಆ ಮೂಲ ಪಾಪ ಪ್ರತಿಯೊಂದು ಮನುಷ್ಯರ ಮೇಲೆ ಆ ಮೂಲ ಪಾಪ ಇರುತ್ತೆ. ಆದ್ರೆ ನಾವು ಒಂದು ಕಾಲದಲ್ಲಿ ನಾವು ಆ ಮೂಲ ಪಾಪದಲ್ಲಿದ್ವಿ. ಆದ್ರೆ ನಾವು ಈಗ ರಕ್ಷಣೆ ಹೊಂದಿ ದೇವರ ಮಕ್ಕಳಾಗಿರೋದು ದೇವರ ಕೃಪೆಯಾಗಿದೆ. ಆದ್ರೆ ಲೋಕದಲ್ಲಿರುವಂತಹ ಅನೇಕ ಜನರು ಈ 6 ಸಮಸ್ಯೆಗಳಿಗೆ ಅವರು ಒಳಗಾಗಿದ್ದಾರೆ. ದೇವರಿಂದ ದೂರ ಆಗಿರುವವರ ಸ್ಥಿತಿ ಹೀಗಿದೆ. ಯಾವ ರೀತಿ ಇದೆ ಎಂಬುದನ್ನ ನಾವು ನೋಡ್ಕೊಳ್ಳೋಣ. 1ನೇದಾಗಿ ಸೈತಾನನ ಮಕ್ಕಳಾಗಿದ್ದಾರೆ. ಯೋಹಾನ 8:44 ಕೊನೆಯದಾಗಿ ಹೇಳುತ್ತೆ, ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನು ಆಗಿದ್ದಾನೆಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಯಾಕಂದ್ರೆ ಸೈತಾನನು ಅವರನ್ನ ಸುಳ್ಳನ್ನ ಹೇಳಿ ಅವರನ್ನ ಯಾಮರಿಸಿ ಮೋಸ ಮಾಡೋದನ್ನ ನಾವು ನೋಡ್ತೇವೆ. ದೇವರಿಂದ ದೂರ ಮಾಡೋದೇ ಸೈತಾನನ ಉದ್ದೇಶವಾಗಿದೆ. ಸೈತಾನನು ಅವರನ್ನ ಸುಳ್ಳನ್ನ ಹೇಳಿ, ಯಾಕಂದ್ರೆ ಅವನು ಹೇಳುವಂತದ್ದೆಲ್ಲವೂ ಸುಳ್ಳಾಗಿದೆ.
ಸುಳ್ಳನ್ನು ಹೇಳಿ ಆದಾಮ್ ಅವರ ದೇವರಿಂದ ಅವರನ್ನ ದೂರ ಮಾಡೋದನ್ನ ನಾವು ನೋಡ್ತೇವೆ. ಆಮೇಲೆ ಸೈತಾನನ ಮಕ್ಕಳಾಗಿ ಅನೇಕ ಜನರು ಈ ಲೋಕದಲ್ಲಿ ಜೀವಿಸ್ತಾ ಇದ್ದಾರೆ. ಹೇಗೆ ಆದಾಮ ಮತ್ತೆ ಹವ್ವಳನ್ನ ವಂಚಿಸಿ ಮೋಸ ಮಾಡಿದ್ರೋ ಅದೇ ರೀತಿಯಾಗಿ ಲೋಕದಲ್ಲಿರುವಂತಹ ಅನೇಕ ಜನರನ್ನ ಸೈತಾನನು ಪ್ರತಿದಿನ ಅವರನ್ನ ಮೋಸ ಮಾಡ್ತಾನೆ ಇದ್ದಾನೆ. ಸುಳ್ಳು ಹೇಳಿ ಅವರನ್ನ ವಂಚಿಸಿ ಅವನ ಒಂದು ಅಧೀನದಲ್ಲಿ, ಅವನ ಒಂದು ಬಂಧನದಲ್ಲಿ ಅನೇಕ ಜನರನ್ನ ಅವನು ಕಟ್ಟಾಕಿದ್ದಾನೆ. ದೇವರನ್ನ ನಂಬದೇ ಇರುವಂತ ಅನೇಕ ಪ್ರತಿಯೊಬ್ಬರು ಸೈತಾನನ ಮಕ್ಕಳಾಗಿ ಇದ್ದಾರೆ. ಸೈತಾನನ ಮಕ್ಕಳಾಗಿ ಅವರು ವಿಗ್ರಹ ಆರಾಧನೆ ಮಾಡ್ತಾ ಇದ್ದಾರೆ. ವಿಗ್ರಹ ಆರಾಧನೆ ನೂರಾರು ದೇವರುಗಳನ್ನ ವಿಗ್ರಹಗಳನ್ನ ಮಾಡ್ಕೊಂಡು ಅಡ್ಡ ಬೀಳ್ತಾ ಇದ್ದಾರೆ. ಆದ್ರೆ ದೇವರ ವಾಕ್ಯ ಹೇಳುತ್ತೆ 1 ಕೊರಿಂಥ 10:20 ಅನ್ಯ ಜನರು ಕೊಡುವಂತ ಬಲಿಗಳು ದೇವರಿಗಲ್ಲ ದೆವ್ವಗಳಿಗೆ ಎಂಬುದಾಗಿ. ಅವ್ರು ಮಾಡುವಂತ ಬಲಿಗಳು ಪೂಜೆಗಳು ದೇವರಿಗೆ ಸಲ್ಲಲ್ಲ, ಕೇವಲ ಸೈತಾನನಿಗೆ ಸಲ್ಲಿಸುತ್ತೆ. ಆದ್ರೆ ಅವರಿಗೆ ಗೊತ್ತಿಲ್ಲ, ನಾವು ಸೈತಾನನ ಮಕ್ಕಳಾಗಿದ್ದೇವೆ, ವಿಗ್ರಹಾರಾಧನೆ ಮಾಡ್ತಿದ್ದೇವೆ, ಸೈತಾನನ ಮಕ್ಕಳಾಗಿ ನಡೆಸಲ್ಪಡ್ತಾ ಇದ್ದೀವಲ್ಲ ಅಂತೇಳಿ ಅವರಿಗೆ ಗೊತ್ತಿಲ್ಲ. ಯಾಕಂದ್ರೆ ಅವರ ಜೀವಿತಗಳಲ್ಲಿ ಸೈತಾನನು ಕಾರ್ಯ ಮಾಡ್ತಿರೋದ್ರಿಂದ ಸೈತಾನನಿಂದ ಅವರು ನಡೆಸಲ್ಪಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮಾನಸಿಕ ಸಮಸ್ಯೆಗಳಿಗೆ ಜನರು ಒಳಗಾಗಿದ್ದಾರೆ. ಆದ್ರೆ ದೇವ್ರು ಕರೀತಾ ಇದ್ದಾರೆ ಅವರನ್ನ, ಎಲ್ಲ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ ಎಂಬುದಾಗಿ. ಆದ್ರೆ ದೇವರ ಮಾತು ಅವರಿಗೆ ಹುಚ್ಚು ಮಾತಾಗಿದೆ, ಅವರಿಗೆ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ಅವರ ಜೀವಿತಗಳಲ್ಲಿ ಸೈತಾನನು ಕಾರ್ಯ ಮಾಡ್ತಾ ಇದ್ದಾನೆ. ಅವರ ಸೈತಾನನ ಬಂಧನದಲ್ಲಿರೋದ್ರಿಂದ ಅನೇಕ ಜನರು ಮಾನಸಿಕ ಒಂದು ರೋಗಕ್ಕೆ ಜನರು ಒಳಗಾಗಿದ್ದಾರೆ. ಆಮೇಲೆ ಅದೇ ರೀತಿಯಾಗಿ ಶಾರೀರಿಕ ಒಂದು ರೋಗಗಳಿಗೆ ಒಳಗಾಗಿದ್ದಾರೆ ಅನೇಕ ಜನರು. ನಾವು ನೋಡ್ತೇವೆ, ಮರಣ ಮತ್ತು ಶಾರೀರಿಕ ಒಂದು ರೋಗಗಳಿಗೆ ಜನರು ಒಳಗಾಗಿ ನೂರಾರು ರೋಗಗಳು ಜನರಿಗೆ ಬರ್ತಾ ಇದೆ. ಒಂದಲ್ಲ ಎರಡಲ್ಲ, ನೂರಾರು ಹೊಸ ಹೊಸ ರೋಗಗಳು ಈ ಕಾಲದಲ್ಲಿ ಜನರಿಗೆ ಬರ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ನೂರಾರು ರೋಗಗಳು ಬಂದು ಜನರು ಸತ್ತು ನರಕಕ್ಕೆ ಹೋಗ್ತಾ ಇದ್ದಾರೆ. ಮರಣ ಮತ್ತು ನರಕ, ಅವ್ರು ಸತ್ತು ನರಕಕ್ಕೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಅವರು ಸೈತಾನನ ಮಕ್ಕಳಾಗಿರೋದ್ರಿಂದ ಬೇರೆ ದಾರಿ ಇಲ್ಲ. ಅವ್ರು ಸತ್ ಮೇಲೆ ಅವರು ನರಕವಾಗ 31 ನಾವು ನೋಡುವಾಗ, ಇಲ್ಲಿ ಲಾಜರ ಮತ್ತೆ ಭಿಕ್ಷುಕನ ಬಗ್ಗೆ ನಾವು ನೋಡುವಾಗ ಒಂದು ನರಕದ ಸ್ಥಿತಿ ಯಾವ ರೀತಿ ಹೇಗಿರುತ್ತೆ ಎಂಬುದನ್ನ ನಾವು ಈ ವಾಕ್ಯವನ್ನು ಓದಿದ್ರೆ ನಮಗೆ ಗೊತ್ತಾಗುತ್ತೆ. ನಮಗೆ ಸ್ತೋತ್ರ. ಆತ್ಮಿಕ ಸ್ವಾಸ್ಥ್ಯ, ಅವರು ಸೈತಾನನ ಮಕ್ಕಳಾಗಿ ವಿಗ್ರಹಾರಾಧನೆ ಮಾಡಿ ಮಾನಸಿಕ ಒಂದು ಸಮಸ್ಯೆಗಳಿಗೆ ಒಳಗಾಗಿ, ಶಾರೀರಿಕ ಒಂದು ರೋಗಗಳಿಗೆ ಒಳಗಾಗಿ ಸತ್ತು ನರಕಕ್ಕೆ ಹೋಗ್ತಾ ಇದ್ದಾರೆ. ಮತ್ತೆ ಅವರು ಮಾಡುವಂತ ಪಾಪವು 3 ತಲೆಮಾರುಗಳವರೆಗೂ ದೇವರು ಶಾಪಗಳನ್ನ ಬರಮಾಡ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ದೇವರ ವಾಕ್ಯ ಹೇಳುತ್ತೆ, ವಿಮೋಚನ ಕಾಂಡ 23:5 ನಾವು ನೋಡುವಾಗ, ನಾನಲ್ಲದೆ ನಿನಗೆ ಬೇರೆ ದೇವರು ಇರಬಾರದು, ಯಾವ ಮೂರ್ತಿ ಮಾಡಿಕೊಳ್ಳಬಾರದು, ಪೂಜೆ ಮಾಡಲು ಬಾರದು, ಅಡ್ಡ ಬೀಳಲು ಬಾರದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಆದ್ರೆ ಲೋಕದಲ್ಲಿರುವಂತಹ ಅನೇಕ ಜನರು ನಾನಾ ರೀತಿಯಾದ ಒಂದು ವಿಗ್ರಹಗಳಿಗೆ ಅಡ್ಡ ಬೀಳ್ತಾ ಇದ್ದಾರೆ, ಪೂಜೆಗಳನ್ನ ಮಾಡ್ತಾ ಇದ್ದಾರೆ. ಸೈತಾನನ ಮಕ್ಕಳಾಗಿ ಅವ್ರು ಜೀವಿಸ್ತಾ ಇದ್ದಾರೆ. ಅವ್ರು ಮಾಡುವಂತ ಅವ್ರು ಸತ್ತು ನರಕಕ್ಕೆ ಹೋದ್ಮೇಲೆ ಅವ್ರು ಮಾಡಿರುವಂತ ಪಾಪ ಶಾಪಗಳನ್ನ 3-4 ಅವರ ಮಕ್ಕಳ ಮೇಲೆ, ಮೊಮ್ಮಕ್ಕಳ ಮೇಲೆ ಆ ಶಾಪಗಳನ್ನ ಜನರು ಬರಮಾಡ್ಕೊಂತ ಇದ್ದಾರೆ. ಆದ್ರೆ ಈ 6 ಸಮಸ್ಯೆಗಳಿಂದ ಮನುಷ್ಯನ ಯಾವ ಒಂದು ಪ್ರಯತ್ನಗಳಿಂದ ಹೊರ ಬರೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಈ ಲೋಕದಲ್ಲಿ ನಾವೆಲ್ಲವನ್ನ ಪಡ್ಕೋಬಹುದು, ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ಳೋದಕ್ಕಾಗ್ಲಿ ಆಗಲ್ಲ, ರಕ್ಷಣೆಯನ್ನ ಕಂಡುಕೊಳ್ಳೋದಕ್ಕಾಗಲ್ಲ. ಆದ್ರೆ ಅದು ಕೇವಲ ಯೇಸು ಕ್ರಿಸ್ತನಿಂದ ಮಾತ್ರ ಸಾಧ್ಯವಾಗುತ್ತೆ. ನಾವು ರಕ್ಷಣೆಯನ್ನ ಪಡ್ಕೋಬೇಕು, ಈ ಸಮಸ್ಯೆಗಳಿಂದ ನಾವು ಬಿಡುಗಡೆ ಸಿಗ್ಬೇಕು ಅಂತಂದ್ರೆ ಕೇವಲ ಯೇಸು ಕ್ರಿಸ್ತನ ಬಳಿಗೆ ನಾವು ಬರಬೇಕಾಗಿದೆ. ಆಮೇಲೆ ಯೇಸು ಕ್ರಿಸ್ತನು, 3ನೇ ಬೆರಳನ್ನ ನಾವು ನೋಡ್ಕೊಳ್ಳೋಣ. ಯೇಸು ಕ್ರಿಸ್ತನ ಬಗ್ಗೆ, ಮೂಲ ಪುರುಷರು ದೇವರಿಂದ ದೂರ ಆದ್ಮೇಲೆ ಯೇಸು ಕ್ರಿಸ್ತನು ಮೂಲ ಪುರುಷರು ದೇವರಿಂದ ದೂರ ಆಗಿ ಪಾಪ ಮಾಡಿ ಸತ್ತು ಮನುಕುಲವು ನರಕಕ್ಕೆ ಹೋಗ್ತಾ ಇರುವಾಗ ದೇವರು ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ
ಕಳುಹಿಸಿಕೊಟ್ರು. ಯಾರಿಗೋಸ್ಕರ? ನನಗೋಸ್ಕರ, ನಿಮಗೋಸ್ಕರ ಈ ಲೋಕಕ್ಕೆ ಯೇಸು ಕ್ರಿಸ್ತನನ್ನ ಕಳುಹಿಸಿಕೊಟ್ರು. ಒಂದು ವಾಕ್ಯವನ್ನ ನಾವು ಓದ್ಕೊಳ್ಳೋಣ. ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನ. ನಿನಗೂ ಈ ಸ್ತ್ರೀಗೂ, ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನ ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನ ಕಚ್ಚುವಿ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ದೇವರು ವಾಗ್ದಾನ ಮಾಡಿರುವ ಹಾಗೆ ಯೇಸು ಕ್ರಿಸ್ತನು ಸ್ತ್ರೀ ಸಂತಾನದಲ್ಲಿ ಹುಟ್ಟಿ ಬಂದು ಸೈತಾನನ ತಲೆಯನ್ನ ಜಜ್ಜುತ್ತಾನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ರು. ಆತನು ವಾಗ್ದಾನ ಮಾಡಿರುವ ಹಾಗೆ ಆತನು ಬಂದಿದ್ದು ತನ್ನ ಪ್ರಾಣವನ್ನ ಕೊಡೋದಕ್ಕೆ. ಯೇಸು ಕ್ರಿಸ್ತನು ದೇವರು ಮಾಡಿದಂತ ವಾಗ್ದಾನವನ್ನ ಯೇಸು ಕ್ರಿಸ್ತನು ನೆರವೇರಿಸೋದಕ್ಕೆ ಯೇಸುವೆ ಕ್ರಿಸ್ತನಾಗಿ ಲೋಕಕ್ಕೆ ಬರಬೇಕಾಯಿತು. ಸತ್ಯ ಅರಸನಾಗಿ, ಸತ್ಯ ಯಾಜಕ, ಸತ್ಯ ಪ್ರವಾದಿಯ ಕೆಲಸವನ್ನ ನೆರವೇರಿಸೋದಕ್ಕೆ ಯೇಸು ಕ್ರಿಸ್ತನು, ವಾಗ್ದಾನವನ್ನ ನೆರವೇರಿಸೋದಕ್ಕೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದ್ರು. 1 ಯೋಹಾನ 3:8 ಸತ್ಯ ಅರಸನಾಗಿ ಯೇಸು ಕ್ರಿಸ್ತನು ಬಂದು ಏನ್ ಮಾಡಿದ್ರು ಎಂಬುದಾಗಿ ನಾವು ನೋಡ್ಕೊಳ್ಳೋಣ. ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ, ಆದಿಯಿಂದಲೂ ಸೈತಾನನು ಪಾಪ ಮಾಡುವವನಾಗಿದ್ದಾನಲ್ಲ. ಅನೇಕ ಜನರನ್ನ ಅವನು ನಾಶ ಮಾಡ್ತಿದ್ದಾನೆ, ನರಕಕ್ಕೆ ನಡೆಸ್ತಾ ಇದ್ದಾನೆ ಅಂತ ಸತ್ಯ ದೇವರಿಗೆ ಗೊತ್ತಿತ್ತು. ಅನೇಕ ಜನರು ಸೈತಾನನ ಗುಲಾಮರಾಗಿ ಲೋಕದಲ್ಲಿ ಜೀವಿಸ್ತಾ ಇದ್ದಾರೆ ಅಂತ ದೇವರು ಈ ಲೋಕಕ್ಕೆ ನಮಗೋಸ್ಕರ ಯೇಸು ಕ್ರಿಸ್ತನನ್ನ ಕಳುಹಿಸಿಕೊಟ್ರು. ಆದ್ರೆ ಮುಖ್ಯವಾಗಿ ಯೇಸು ಕ್ರಿಸ್ತನು ಬಂದಿದ್ದು ಈ ಲೋಕದಲ್ಲಿ ಆಳ್ವಿಕೆ ಮಾಡ್ತಾ ಇರುವಂತಹ ಸೈತಾನನ ಬಲವನ್ನ ಮುರಿಯೋದಕ್ಕೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದ್ರು. ಮನುಷ್ಯರಿಂದ ನಮ್ಮ ಒಂದು ಬಲದಿಂದ, ನಮ್ಮ ಒಂದು ಜ್ಞಾನದಿಂದ ಸೈತಾನನ ಬಲವನ್ನ ಮುರಿಯೋದಕ್ಕೆ ಸಾಧ್ಯವಿಲ್ಲ. ಅದು ಕೇವಲ ಯೇಸು ಕ್ರಿಸ್ತನಿಂದ ಮಾತ್ರ ಸಾಧ್ಯ. ಸತ್ಯ ಯಾಜಕನಾಗಿ ಏನ್ ಮಾಡಿದ್ರು? ಮಾರ್ಕ 10:45 ನಾವು ನೋಡ್ಕೊಳ್ಳೋಣ. ಸತ್ಯ ಯಾಜಕನಾಗಿ ಯೇಸು ಕ್ರಿಸ್ತನು ನಮ್ಮ ಪಾಪಗಳನ್ನ ತೊಳೆಯೋದಕ್ಕೆ ಬಂದ್ರು. ನಮ್ಮ ಪಾಪಗಳಿಗೋಸ್ಕರ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನ ಕೊಡೋದಕ್ಕೆ ಬಂದ್ರು. ರೋಮ 3:23 ಹೇಳುವ ಹಾಗೆ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ನಾವು ಕಳೆದುಕೊಂಡವರಾಗಿದ್ವಿ. ಆದ್ರೆ ದೇವರು ನಮ್ಮ ಪಾಪದ ಬೆಲೆಯನ್ನ ದೇವರು ಕಟ್ಟಿದ್ರು. ಕಲ್ವಾರಿ ಶಿಲುಬೆ ಮೇಲೆ ತನ್ನ ಸ್ವಂತ ರಕ್ತವನ್ನ ಸುರಿಸಿ ದೇವರು ನಮ್ಮ ಪಾಪವನ್ನ ತೊಳೆದ್ರು. ಆದ್ರೆ ನಾವು ಮಾಡುವಂತ ಪಾಪಕ್ಕಾಗಿ ನಾವೇ ಸಾಯ್ಬೇಕಾಗಿತ್ತು. ಆದ್ರೆ ಕಲ್ವಾರಿ ಶಿಲುಬೆ ಮೇಲೆ ಯೇಸು ಕ್ರಿಸ್ತನು ಯಜ್ಞದ ಕುರಿಮರಿಯಾಗಿ ದೇವರು ನಮಗಾಗಿ ಬಲಿಯಾಗಿದ್ದಾರೆ. ಸತ್ಯ ಪ್ರವಾದಿಯಾಗಿ ಏನ್ ಮಾಡಿದ್ರು? ಯೇಸು ಕ್ರಿಸ್ತನು ಸತ್ಯ ಪ್ರವಾದಿಯಾಗಿ ಬಂದಿದ್ದು ಆತ್ಮಿಕವಾಗಿ ಇರುವಂತಹ ಸೈತಾನನಿಂದ ಬಿಡಿಸೋದಕ್ಕೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದ್ರು. ಯೇಸು ಕ್ರಿಸ್ತನೇ ಪರಲೋಕಕ್ಕೆ ಮಾರ್ಗ. ನಾವು ದೇವರ ಸ್ವರೂಪವನ್ನ ಕಳ್ಕೊಂಡಿದ್ವಿ, ದೇವರಿಂದ ನಾವು ದೂರ ಆಗಿದ್ವಿ. ನಾನೇ ಪರಲೋಕಕ್ಕೆ ಮಾರ್ಗ ಎಂಬುದನ್ನ ದೇವರು ಮಾರ್ಗವನ್ನ ತೋರಿಸೋದಕ್ಕೆ ನಾವು ಎಲ್ಲವನ್ನ ಈ ಲೋಕದಲ್ಲಿ ಪಡ್ಕೋಬಹುದು, ಆದ್ರೆ ರಕ್ಷಣೆಯನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅದು ಕೇವಲ ಯೇಸು ಕ್ರಿಸ್ತನಲ್ಲಿ ಮಾತ್ರ ಸಿಗುತ್ತೆ. ಯೇಸು ಕ್ರಿಸ್ತನೊಬ್ಬನೇ ಪರಲೋಕಕ್ಕೆ ಮಾರ್ಗ. ನಾವು ದೇವರನ್ನ ಭೇಟಿಯಾಗಬೇಕು ಅಂದ್ರೆ ಯೇಸು ಕ್ರಿಸ್ತನೊಬ್ಬನೇ ಮಾರ್ಗ ಎಂಬುದನ್ನ ನಾವು ನಂಬಬೇಕು. ಇಲ್ಲಿ ನಾವು ನೋಡ್ತೇವೆ ಮತ್ತಾಯ 16:16 ಸಿಮೋನ್ ಪೇತ್ರನು ಹರಿಕೆ ಮಾಡುವ ಹಾಗೆ, ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನು ಎಂಬುದಾಗಿ. ಯೇಸು ಕ್ರಿಸ್ತನು ಬರಬೇಕಾಗಿತ್ತು ಲೋಕಕ್ಕೆ. ಆತನು ಸಾಯುವುದರ ಮೂಲಕ ಎಲ್ಲವನ್ನ ತೀರಿಸಿದ್ದಾನೆ. ಆತನು ಸತ್ಯ ಅರಸನಾಗಿ, ಸತ್ಯ ಯಾಜಕ, ಸತ್ಯ ಪ್ರವಾದಿಯಾಗಿ ಆತನು ಪಾಪದಿಂದ, ಸೈತಾನನಿಂದ, ನರಕದಿಂದ ಆತನು ನಮ್ಮನ್ನ ಬಿಡಿಸಿದ್ದಾನೆ ಎಂಬುದನ್ನ ನಾವು ನಂಬಬೇಕು. ನಂಬಿಕೆ ನಾವು ಯೇಸುವೆ ಕ್ರಿಸ್ತನೆಂಬುದನ್ನ ಸರಿಯಾದ ನಂಬಿಕೆಯುಳ್ಳವರಾಗಿ ನಂಬಬೇಕು. ನಮಗೆ ಯೇಸುವೆ ದೇವರೆಂಬುದನ್ನ ನಾವು ನಂಬಬೇಕು. ಯಾಕಂದ್ರೆ ಯೇಸು ಕ್ರಿಸ್ತನು ಯಜ್ಞದ ಕುರಿಮರಿಯಾಗಿ ಲೋಕಕ್ಕೆ ಬಂದು ನಮಗಾಗಿ ಬಲಿಯಾಗಿದ್ದಾರೆ. ಯೇಸು ಕ್ರಿಸ್ತನೇ ಪರಲೋಕಕ್ಕೆ ಮಾರ್ಗ ಎಂಬುದನ್ನ ನಾವು ಸಂಪೂರ್ಣವಾಗಿ ನಂಬುವವರಾಗಬೇಕು. ಯೋಹಾನ 1:12 ಹೇಳುವ ಹಾಗೆ,
ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರು ಮಕ್ಕಳಾಗುವ ಅಧಿಕಾರ ಕೊಟ್ಟನು ಎಂಬುದಾಗಿ. ಯೇಸುವಿನಲ್ಲಿ ನಂಬಿಕೆ ಇಡುವಾಗ ದೇವರು ನಮಗೆ ಆತನ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಎಂಬುದಾಗಿ. ಅನೇಕ ಜನರು ಹೇಳ್ಬಹುದು, ನಾನು ಬೈಬಲ್ ಓದಿದ್ದೀನಿ, ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ ಎಂಬುದಾಗಿ ಹೇಳ್ಬಹುದು. ಆದ್ರೆ ನಮಗೆ ನಂಬಿಕೆ ಇಲ್ಲದೆ ನಾವೇನೇ ಮಾಡಿದ್ರು ಅದೆಲ್ಲ ವ್ಯರ್ಥ. ಆದ್ರೆ ದೇವರು ಮಕ್ಕಳಾಗುವ ಅಧಿಕಾರ ಕೊಟ್ಟಿರೋದು ಕೇವಲ ಆತನಲ್ಲಿ ನಂಬಿಕೆ ಇಡುವವರಿಗೆ ಮಾತ್ರ ಆತನು ಅಧಿಕಾರವನ್ನು ಕೊಟ್ಟಿದ್ದಾನೆ. ರೋಮ 10:9-10 ನಾವು ನೋಡುವ ಹಾಗೆ ಯೇಸುವನೇ ಕರ್ತನೆಂಬುದಾಗಿ ನಾವು ಬಾಯಿಂದ ಹರಿಕೆ ಮಾಡಿ ಹೃದಯದಲ್ಲಿ ನಾವು ನಂಬುವಾಗ ನಮಗೆ ರಕ್ಷಣೆ ಆಗುತ್ತೆ. ಕೆಲವರು ಬಾಯಿ ಮಾತಲ್ಲಿ ಹೇಳ್ತಾರೆ, ನಾನು ಯೇಸುವನ್ನ ನಂಬಿದ್ದೆ, ಯೇಸುವನ್ನ ಬಿಟ್ಟಿಲ್ಲ ಎಂಬುದಾಗಿ. ಆದ್ರೆ ನಮ್ಮ ನಂಬಿಕೆ ಬರೀ ಬಾಯಿ ಮಾತಲ್ಲಿ ಇರಬಾರ್ದು, ಕ್ರಿಯೆ ಮೂಲಕ ನಾವು ಯೇಸುವಲ್ಲಿ ನಂಬಿಕೆ ಇಡುವವರಾಗಬೇಕು. ಲೋಕದ ಜನರ ಹಾಗೆ ನಾವು ಹೆಸರಿಗೆ ಮಾತ್ರ ಕ್ರೈಸ್ತರಾಗದಂತೆ ನಾವು ಕ್ರಿಯೆ ಮೂಲಕ ನಾವು ತೋರಿಸಿರ್ಬೇಕು. ಯೇಸು ಕ್ರಿಸ್ತನು ಆತನ ಮಕ್ಕಳಾಗುವ ಒಂದು ಸ್ಥಿತಿಯನ್ನ ಆತನು ನಮಗೆ ಕೊಟ್ಟಿದ್ದಾನೆ. ಇದನ್ನ ನಾವು ಸಂಪೂರ್ಣವಾಗಿ ನಂಬಬೇಕು. ಮುಂಚೆ ನಾವು ಸೈತಾನನ ಮಕ್ಕಳಾಗಿದ್ವಿ, ಆದ್ರೆ ಈಗ ದೇವರ ಮಕ್ಕಳಾಗಿದ್ದೇವೆ. ಪವಿತ್ರ ಆತ್ಮನು ನಮ್ಮಲ್ಲಿ ವಾಸ ಮಾಡ್ತಾನೆ. ನಾವು ದೇವರ ಮಕ್ಕಳಾಗಿರುವಾಗ ಸೈತಾನನೊಂದಿಗೆ ಆತ್ಮಿಕವಾಗಿ ಹೋರಾಡುವ ಒಂದು ಅಧಿಕಾರವನ್ನ ದೇವರು ನಮಗೆ ಕೊಟ್ಟಿದ್ದಾನೆ. ಈ ಸತ್ಯ ಸುವಾರ್ತೆಯನ್ನ ಕೇಳಿ ನಾವು ಹೃದಯದಿಂದ ನಂಬುವಾಗ ದೇವರು ನಮ್ಮ ಜೀವಿತದಲ್ಲಿ ಬರುವವನಾಗಿದ್ದಾನೆ. ಪರಲೋಕಕ್ಕೆ ನಾವು ಹೋಗ್ಬೇಕು, ಸೈತಾನನಿಂದ ಪಾಪದಿಂದ ಪರಿಹಾರ ಸಿಗ್ಬೇಕು, ಸಮಸ್ಯೆಗಳಿಂದ ಬಿಡುಗಡೆ ಸಿಗ್ಬೇಕು ಅಂದ್ರೆ ಕೇವಲ ಯೇಸು ಕ್ರಿಸ್ತನಲ್ಲಿ ನಾವು ನಂಬಿಕೆ ಇಡಬೇಕು. ಆಮೇನ್. ನಿತ್ಯ ಜೀವ ನಮಗೆ ಯಾವಾಗ ಸಿಗುತ್ತೆ ಅಂತಂದ್ರೆ ಯೇಸು ಕ್ರಿಸ್ತನಲ್ಲಿ, ಕೇವಲ ಯೇಸು ಕ್ರಿಸ್ತನಲ್ಲಿ ನಾವು ನಂಬಿಕೆ ಇಡುವಾಗ ನಮಗೆ ನಿತ್ಯ ಜೀವ ಸಿಗುತ್ತೆ. 1 ಕೊರಿಂಥ 3:16 ಹೇಳುವ ಹಾಗೆ ನಾವು ದೇವರ ಆಲಯವಾಗಿದ್ದೀವಿ, ದೇವರು ನಮ್ಮಲ್ಲಿ ವಾಸ ಮಾಡ್ತಾನೆ. ಯಾವಾಗ ಅಂದ್ರೆ ನಾವು ದೇವರ ಮಕ್ಕಳಾಗಿರುವಾಗ ದೇವರು ನಮ್ಮಲ್ಲಿ ವಾಸ ಮಾಡ್ತಾನೆ. ನಾವು ಆತನ ಆಲಯವಾಗಿರೋದ್ರಿಂದ ನಮ್ಮ ಸ್ಥಿತಿ ಹೇಗಿತ್ತು ಮುಂಚೆ ಅಂತಂದ್ರೆ ನಾವು ಸೈತಾನನ ಮಕ್ಕಳಾಗಿದ್ವಿ, ನಾವು ಸೈತಾನನಿಂದ ನಡೆಸಲ್ಪಡ್ತಿದ್ವಿ. ಸೈತಾನನ ಮಕ್ಕಳಾಗಿ ಸೈತಾನನು ನಮ್ಮ ಜೀವಿತದಲ್ಲಿ ಇದ್ದು ನಮ್ಮನ್ನ ನಡೆಸ್ತಿದ್ದ. ಆದ್ರೆ ನಾವು ಈಗ ದೇವರ ಮಕ್ಕಳಾಗಿರೋದ್ರಿಂದ ಯೇಸು ಕ್ರಿಸ್ತನು ನಮ್ಮ ಹೃದಯದಲ್ಲಿ ವಾಸ ಮಾಡಿ ಆತನು ನಮ್ಮನ್ನ ನಡೆಸುವನಾಗಿದ್ದಾನೆ. ನಾವು ಮರಣದಿಂದ ಬಿಡುಗಡೆಯಾಗಿ ನಾವು ಈಗ ನಿತ್ಯ ಜೀವಕ್ಕೆ ನಾವು ಸೇರಿದ್ದೇವೆ. ನಾವು ಕಳೆದುಕೊಂಡಂತ ದೇವರ ಸ್ವರೂಪವನ್ನ ದೇವರು ಮತ್ತೆ ಆತನ ಮಕ್ಕಳಾಗಿರೋದ್ರಿಂದ ದೇವರು ನಮಗೆ ಕೊಟ್ಟಿದ್ದಾನೆ. ಯೋಹಾನ 14:27 ಹೇಳುತ್ತೆ, ಶಾಂತಿಯನ್ನ ಬಿಟ್ಟು ಹೋಗ್ತೇನೆ, ನನ್ನಲ್ಲಿರುವಂತ ಶಾಂತಿಯನ್ನ ನಿಮಗೆ ಕೊಡ್ತೇನೆ ಎಂಬುದಾಗಿ. ದೇವರು ಲೋಕವು ಕೊಡುವಂತ ಒಂದು ರೀತಿಯಲ್ಲಿ ಶಾಂತಿಯನ್ನ ಕೊಡೋದಿಲ್ಲ. ದೇವರು ಕೊಡುವಂತ ಶಾಂತಿ ಸಮಾಧಾನ ಯಾವಾಗಲೂ ಶಾಶ್ವತವಾಗಿರುತ್ತದೆ. ಆದ್ರೆ ಲೋಕದ ಮನುಷ್ಯರಿಂದ ಕೊಡುವಂತ ಶಾಂತಿ ಸಮಾಧಾನ ನಮಗೆ ತಾತ್ಕಾಲಿಕವಾಗಿದೆ. ಆದ್ರೆ ಲೋಕವನ್ನ ನಾವು ನಂಬದೆ ದೇವರಿಗಾಗಿ ನಾವು ನಂಬಿ ದೇವರಿಗಾಗಿ ನಾವು ಜೀವಿಸಬೇಕು. ದೇವರು ಆತನ ಮಕ್ಕಳಾಗಿರೋದಕ್ಕೆ ದೇವರು ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ದೇವರ ಮಕ್ಕಳಾಗಿ ಯಾರ ಮೇಲೆ ಅಧಿಕಾರ? ಸೈತಾನನ ಮೇಲೆ ದೇವರು ನಮ್ಮನ್ನ ಅಧಿಕಾರವನ್ನು ಕೊಟ್ಟಿದ್ದಾನೆ. ಲೂಕ 10:19 ಹೇಳುವ ಹಾಗೆ ಸೈತಾನನ ಬಲಗಳ ಮೇಲೆ ದೇವರು ಅಧಿಕಾರವನ್ನು ಕೊಟ್ಟಿದ್ದಾನೆ. ನಾವು ಪ್ರಾರ್ಥಿಸುವಾಗ, ನಾವು ಆರಾಧಿಸುವಾಗ, ಯೇಸುವಿನ ಹೆಸರು ಹೇಳಿ ನಾವು ಪ್ರಾರ್ಥಿಸುವಾಗ ಸೈತಾನನು ಭಯ ಪಡ್ತಾನೆ. ಸೈತಾನನು ಭಯ ಪಡುವುದನ್ನ ನಾವು ನೋಡ್ತೇವೆ. ಫಿಲಿಪ್ಪಿ 3:20 ನಾವು ನೋಡುವಾಗ ನಾವು ಪರಲೋಕದ ಸಂಸ್ಥಾನದವರಾಗಿದ್ದೇವೆ. ನಾವು ಪರಲೋಕದ ಪ್ರಜೆಗಳಾಗಿರೋದ್ರಿಂದ ನಾವು ತಿರುಗಿ ಪರಲೋಕಕ್ಕೆ ಹೋಗುವವರಾಗಿದ್ದೇವೆ. ಹಾಗಾಗಿ ಈ ಲೋಕದಲ್ಲಿ ನಾವು ಜೀವಿಸುವ ಪ್ರತಿಯೊಂದು ದಿನಗಳು ದೇವರಿಗಾಗಿ ನಾವು ಜೀವಿಸಬೇಕು. ಯಾಕಂದ್ರೆ ಸದಾ ಕಾಲವು ದೇವರು ನಮ್ಮ ಸಂಗಡ, ನಮ್ಮ ಜೊತೆಗಾರನಾಗಿ ನಮ್ಮನ್ನ ನಡೆಸುವವನಾಗಿದ್ದಾನೆ. ಈ ಲೋಕದಲ್ಲಿ ಇರುವಂತ ದಿನವೆಲ್ಲ ದೇವರು ಕೊಟ್ಟಿರುವಂತ ಒಂದು ಆಶೀರ್ವಾದಗಳಲ್ಲಿ ನಾವು ಆನಂದಿಸುತ್ತಾ ದೇವರು ಕೊಟ್ಟಿರುವಂತ ಒಂದು ಬಲದಿಂದ ಸೈತಾನನ ಒಂದು ರಾಜ್ಯವನ್ನ ನಾಶ ಮಾಡಿ ದೇವರಿಗಾಗಿ ಲೋಕದಲ್ಲಿ ನಾವು ಜೀವಿಸೋಣ. ಅನೇಕ ಜನರಿಗೆ ನಾವು ಭೇಟಿಯಾಗುವಂತ ಜನರಿಗೆ ಈ 5 ಬೆರಳಿನ ರಕ್ಷಣೆ ಮಾರ್ಗವನ್ನ ನಾವು ಹೇಳಿ ದೇವರ ಕಡೆಗೆ ಅನೇಕ ಜನರನ್ನ ನಡೆಸೋಣ. ದೇವರು ಈ ವಾಕ್ಯದಿಂದ ಎಲ್ಲರನ್ನ ಬಲಪಡಿಸಿ ನಡೆಸಲಿ. ಆಮೇಲೆ ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಎಲ್ಲರೂ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಸಮಯದಲ್ಲಿ ಕರ್ತನೆ 5 ವೇಳೆ ಸುವಾರ್ತೆಯನ್ನ ಕೇಳುವಂತೆ ಕೃಪೆ ತೋರಿಸಿ
ಸ್ತೋತ್ರ. ದೇವರೇ ಪ್ರೇಮನ ದೇವರೇ ನಿನ್ನ ಆಶೀರ್ವದಿಸಿ ಇನ್ನೂ ಹೆಚ್ಚಾಗಿ ನಿಮ್ಮ ವಾಕ್ಯವನ್ನ ದೇವರೇ ಹಿಡ್ಕೊಳ್ಳುವಂತೆಯೂ ನಿಮಗಾಗಿ ಜೀವಿಸುವಂತೆ ಸಹಾಯ ಮಾಡಿ. ಕೇಳಿದಂತ ನಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಿ ಸ್ವಾಮಿ. ಮುಂದಿನ ವಾರ ಇನ್ನು ಹೊಸ ಶಿಷ್ಯರ ಜೊತೆಗೆ ಹೊಸ ಸೇವಕರ ಜೊತೆಗೆ ನಾವು ಕೂಡಿ ಬರುವಂತೆ ಸಹಾಯ ಮಾಡಿ. ಇನ್ನು ಜಾಯ್ನ್ ಆಗದಿರುವಂತವನ್ನು ಕೂಡ ಬಲಪಡಿಸಿ ಸತತವಾಗಿ ಸಮಯವನ್ನ ದೇವರೇ ನಿಮ್ಮ ವಾಕ್ಯ ಕಲೀಲಿಕ್ಕೆ ನಾವು ಕೊಡುವಂತೆ ಸಹಾಯ ಮಾಡಿ. ಮುಂದಿನ ವಾರ ಮತ್ತೆ ನಾವೆಲ್ಲರೂ ಕೂಡಿ ಬರುವ ತನಕ ನೀವೇ ಜೊತೆಗಾರರಾಗಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ. ಆಮೆನ್. ಆಮೆನ್.